ಬಸ್ ನಿಲ್ದಾಣದಲ್ಲಿ ಹಾಡ ಹಗಲೇ ಡೆಡ್ಲಿ ಮರ್ಡರ್ ನಡೆದಿದೆ. ಮಚ್ಚಿನಿಂದ ಯುವತಿಯನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಎದೆ ನಡುಗಿಸುವಂತಿದೆ ಭೀಕರ ಹತ್ಯೆಯ ದೃಶ್ಯ. ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡಲ್ಲಿ ಈ ಕೃತ್ಯ ನಡೆದಿರುವಂತದ್ದು. ರಕ್ತ ಹರಿಸಿ ಆರೋಪಿ ಚೇತನ್ ಎಸ್ಕೇಪ್ ಆಗಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದಂತಹ ಲಾವಣ್ಯ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ. ಮಂಗಳೂರಿನ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ನಡೆದಿರುವಂತಹ ಕೃತ್ಯ ಇದು. ಚೇತನ್ ಅನ್ನುವಂತಹ ಆರೋಪಿ ರಕ್ತ ಹರಿಸಿ ಎಸ್ಕೇಪ್ ಆಗಿದ್ದಾನೆ. ಚೇತನ್ ಲಾವಣ್ಯ ಮಧ್ಯೆ 4 ವರ್ಷಗಳ ಹಿಂದೆ ಪ್ರೀತಿ ಇತ್ತು. ಬ್ರೇಕಪ್ ಆದ ಬಳಿಕ ಪ್ರೀತ್ಸೆ ಅಂತ ಪೀಡಿಸ್ತಾ ಇದ್ದಂತೆ ಈ ಕೀಚಕ ಇವತ್ತು ಏಕಾಏಕಿ ಬಸ್ ನಿಲ್ದಾಣಕ್ಕೆ ನುಗ್ಗಿ ಮರ್ಡರ್ ಮಾಡಿದ್ದಾನೆ. ಆರೋಪಿ ಚೇತನ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹಾಡ ಹಗಲೇ ಏಕಾಏಕಿ ಪ್ರೀತಿಗೆ ಒಪ್ಪದಂತಹ ಯುವತಿಯನ್ನ ಮರ್ಡರ್ ಮಾಡಿದ್ದಾನೆ ಚೇತನ್ ಅನ್ನುವಂತಹ ಯುವಕ. ಆಸ್ಪತ್ರೆಯಲ್ಲಿ ಯುವತಿ ಸಾವನ್ನಪ್ಪಿದ್ದಾಳೆ. ನೋಡಿ, ಕೊಲೆಗೈದು ಪರಾರಿಯಾಗ್ತಾ ಇರುವಂತಹ ಆರೋಪಿಯ ದೃಶ್ಯಗಳನ್ನು ಗಮನಿಸ್ತಿದ್ವಿ. ಆಕೆ ಬಿದ್ದು ಒದ್ದಾಡ್ತಾ ಇದ್ರೂ ಕೂಡ ಬಿಟ್ಟಿಲ್ಲ ಈ ಪಾಪಿ. ಮಚ್ಚಿನಿಂದ ಭೀಕರವಾಗಿ ಕೊಚ್ಚಿ ಹತ್ಯೆ ಮಾಡಿದ್ದಾನೆ. ತಕ್ಷಣ ಅಲ್ಲಿಂದ ಕಾಲ್ ಕಿತ್ತು ತಲೆಮರೆಸಿಕೊಂಡಿದ್ದಾನೆ ಆರೋಪಿ. ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಹಂತಕನ ಪತ್ತೆಗೆ ವಿಶೇಷ ತಂಡವನ್ನ ರಚನೆ ಮಾಡಿದೆ ಖಾಕಿ. ಅಲ್ಲಲ್ಲ, ಈ ಘಟನೆ ಆಗುವಾಗ ಅವರ ಭಾವನಿಗೆ ಅವ್ರಿಗೆ ಕಾಲ್ ಮಾಡಿದಂತೆ ನನಗೆ ವಿಷಯ ಗೊತ್ತಿಲ್ಲ. ನಾನು ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನನಗೆ ಈ ಥರ ಆಗಿದೆ ಎಲ್ಲ ವಿಷಯ, ಈ ಥರ ಅಂತ ಇಲ್ಲ, ಅವರಿಗೆ ಹೊಡೆದಿದ್ದಾರೆ ಅಂತ ಆ ಥರ ಎಲ್ಲ ಹೇಳಿದ್ರು ಅಷ್ಟೇ. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ಅರ್ಧವರೆಗೆ ಅಂತ. ಅವ್ರು ನನ್ನ ಇಲ್ಲಿಗೆ ತಗೊಂಡು ನನಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ. ಅಕ್ಕ ನನ್ನ ಹತ್ರ ಎಲ್ಲ ಕ್ಲೋಸ್ ಇದ್ಲು. ಅವರು 3 ಮಂದಿ ಹೆಣ್ಮಕ್ಳು, ನಾನು ಅವಳ ದೊಡ್ಡಪ್ಪನ ಮಗ. ನನ್ನ ಹತ್ರ ಕ್ಲೋಸ್ ಇದ್ಲು, ಎಲ್ಲ ವಿಷಯ ಹೇಳ್ತಿದ್ಲು. ನನ್ನ ಇಲ್ಲ ಲವ್ ಮಾಡ್ತಿದ್ದದ್ದು ಹೇಳ್ತಿದ್ಲು. ಅದು 4 ವರ್ಷ ಆಯಿತು ಕಟ್ಟಾಗಿ. ಈ ಥರ ಕಿರಿಕಿ ಕೊಡ್ತಿದ್ದ ಆ ಥರ ಅಂತ ಹೇಳಿಲ್ಲ ಇನ್ನುವರೆಗೆ, ನನಗೆ ಹೇಳಿಲ್ಲ. ಹಾಂ ಹೌದೌದು, ಅವನೇ. ಅವನು ಫ್ಯಾಮಿಲಿ ಸಮೇತ. ಅವನು ಕೂಡ ಫ್ಯಾಮಿಲಿ. ಅವನು ಫ್ಯಾಮಿಲಿ ಅಂದರೆ ನಮ್ಮ ಅಣ್ಣಂದು ವೈಫಿಂದು ಅಕ್ಕನ ಮಗ. ಕಾಲಲ್ಲಿ ಭಯಾನಕ ಹತ್ಯೆಯ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಪ್ರತ್ಯಕ್ಷದರ್ಶಿಯೊಬ್ಬರು. ಸಂಜೆ 6 ಗಂಟೆಗೆ ಬಸ್ನಲ್ಲಿ ಕೂತಿದ್ಲಂತೆ ಲಾವಣ್ಯ. ಬಸ್ ಒಳಗೆ ಇಬ್ಬರ ನಡುವೆ ಮಾತುಕತೆ ನಡೆದಿದೆ. ಏಕಾಏಕಿ ಬಸ್ಸಿಂದ ಇಳಿದು ತಲ್ವಾರ್ನಿಂದ ದಾಳಿ ಮಾಡಿದ್ದಾನೆ ಹಂತಕ. ಈ ವೇಳೆ ಬಸ್ನಿಂದ ಇಳಿದು ಲಾವಣ್ಯ ಓಡಿ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾಳೆ. 30 ಮೀಟರ್ ಅಷ್ಟು ಬೆನ್ನತ್ತಿ ಯುವತಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಬಿಡಿಸೋದಕ್ಕೆ ಹೋದವರ ಮೇಲೂ ಕೂಡ ತಲ್ವಾರ್ ಬೀಸಿದ್ದಾನೆ. ಕುಡಿದು ಬಸ್ ನಿಲ್ದಾಣದ ಹಿಂಭಾಗದಿಂದ ಓಡಿದ್ದಾನೆ. ಪ್ರತ್ಯಕ್ಷದರ್ಶಿ ಗಣೇಶ್ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಆತ ಮಚ್ಚಿನಿಂದ ಕಡಿದು ಬಸ್ ನಿಲ್ದಾಣದಿಂದ ಕಾಲ್ ಕಿತ್ತಿದ್ದಾನೆ. ಸಂಜೆ 6 ಗಂಟೆ ಸುಮಾರಿಗೆ ಬಸ್ಸಲ್ಲಿ ಕೂತಿದಾಗ ಮಾತುಕತೆಯಾಗಿದೆ. ನಂತರ ಈ ಹತ್ಯೆ ನಡೆದಿದೆ. ಹೌದು, ಸುಮಾರು 5:40-45 ಹೊತ್ತಿಗೆ ನಾನು ಬಸ್ಸಿನ ಒಂದು ಪಾರ್ಸಲ್ ಬರಲಿಕ್ಕೆ ಅಂತ ನನ್ನ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಒಂದು ಕಕ್ಕೆ ಪದವಿ ಹೋಗೋ ಬಸ್ ಇತ್ತು. ಅಲ್ಲಿ ಹುಡುಗಿ ಒಂದು ಬೊಬ್ಬೆ ಹಾಕೋದಕ್ಕೆ ಹೇಳಿತ್ತು ನನಗೆ. ನೋಡಿ ಯಾರೋ ಒಬ್ಬ ಹುಡುಗ ತಲುವಲಲ್ಲಿ ಹಿಡಿದುಕೊಂಡು ಅವಳಿಗೆ ಅಲ್ಲೇ ಮಾಡ್ತಾಯಿದ್ದ. ನಾನು ಹಿಡಿಲಿಕ್ಕೆ ಅಂತ ಅವನನ್ನು ಹೋದೆ, ಆದರೆ ಅವನ ತಲುವಾರು ನನ್ನ ಹತ್ರ ಬೀಸಿದವ. ನನಗೆ ಹೋಗ್ಲಿಕ್ಕಾಗಲ್ಲ. ಮತ್ತು ಅವಳು ಆಂಬ್ಯುಲೆನ್ಸ್ ಮತ್ತು ಪೊಲೀಸವರಿಗೆ ಫೋನ್ ಮಾಡುವಾಗ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. 5:45, 5:40-45 ಒಳಗೆ. ನಾನು ಒಬ್ಬನೇ ಇದ್ದೆ ಬಸ್ಸಲ್ಲಿಗೆ. ಆಚೆ ಬೇರೆಯವರು ಒಬ್ಬ ಹುಡುಗ ಇದ್ದ. ಯಾವಾಗಲೂ ಆ ಬಸ್ಸಲ್ಲಿ ಸ್ಟೂಡೆಂಟ್ ಅವರು ತುಂಬ ಮಂದಿ ಇರ್ತಿದ್ರು. ಇವತ್ತು ನೋಡುವಾಗ 2-3 ಹುಡುಗಿರು ಮಾತ್ರ ಇದ್ದದ ಬಸ್ಸಲ್ಲಿ. ಅವನು ಒಬ್ಬನೇ ಬಂದಿದ್ದ. ಇಲ್ಲ, ಈ ಸೈಡ್ ಲಾಸ್ಟಿಗೆ ನಿಂತಲ್ಲ, ಇಲ್ಲಿ ಯಾರು ಇಲ್ಲದು, ಬಸ್ಸಲ್ಲಿ ಆಚೆ ನಿಲ್ಲೋದು. ಯಾರು ಇರಲಿಲ್ಲ ಬಸ್ಸಲ್ಲಿ, ಯಾರು ಇರಲಿಲ್ಲ. ಹೌದು, ನಾವು ಅಲ್ಲಿ ಡೋರಲ್ಲಿ ಇಳ್ಕೊಂಡು ಓಡುವಾಗ ನಾನು ನೋಡಿದವಳು. ಇಲ್ಲಿ ಹುಡುಗಿಯರಲ್ಲಿ ಕೇಳುವಾಗ ಬಸ್ಸಲ್ಲಿ ಕೂತಿದ್ರು ಅಂತ ಹೇಳ್ತಿದ್ರು ಬೇರೆ ಪ್ಯಾಸೆಂಜರ್. ಹೌದು, ಬಸ್ಸಿಗೆ ಅವಳನ್ನು ಫೋನ್ ಮಾಡಿ ಕರೆದಿದ್ದಾನ ಏನಂತ ನಮಗೆ ಗೊತ್ತಿಲ್ಲ. ಅವಳು ಓಡಿದನ್ನು ನಾನು ನೋಡಿದೆ. ಲಾಸ್ಟ್ ಅವಳ ತಲೆಗೆ ಹೊಡೆಯುವಾಗ ನಾನು ಓಡಿಕೊಂಡು ಹೋಗಿದ್ದೇನೆ ಅವನ ಹತ್ರ. ಹಾಗೆ ತಲವಾರನ್ನು ಇದು ಮಾಡಿದೆ ನನಗೆ. ನಾನು ಮತ್ತೆ ನನ್ನಲ್ಲಿ ಏನಿರಲಿಲ್ಲ. ಕಲ್ಲಡ್ಕದಿಂದ ಕೆಲಸವನ್ನು ಮುಗಿಸಿ ಕಕ್ಕೆಪದ ತನ್ನ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ
ಒಬ್ಬ ಯುವಕ ತಲವಾರು ಬಂದು ಆ ಹುಡುಗಿಯನ್ನು ಗಲಾಟೆ ಮಾಡಿ ಅಟ್ಟಾಡಿಸಿಕೊಂಡು ಹೋಗಿ ತಲವಾರಿನಿಂದ, ಅದು ಕೂಡ ತಲವಾರು ಅಂತ ಹೇಳಿ ಕೇಳಿದರೆ ಸಾಮಾನ್ಯ ಅದಲ್ಲ, ಬಲವಾದಂಥ ತಲವಾರು, ಅದನ್ನು ಇಟ್ಟು ಆ ಹುಡುಗಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಆ ಹುಡುಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದು ತುಂಬ ಬೇಜಾರದ ವಿಷಯ, ವಿಷಾದನೀಯ. ಈ ಘಟನೆಯನ್ನು ನಾವು ಖಂಡಿಸ್ತೇವೆ. ಹಿಂದೂ ಜಾಗರಣ ವೇದಿಕೆ ಮತ್ತು ಎಲ್ಲ ಇಲ್ಲಿಯ ಸಾರ್ವಜನಿಕರು ಅತ್ಯಂತ ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಬಂಟ್ವಾಳದಲ್ಲಿ ಬೀಭತ್ಸಕಾರಿ ಘಟನೆಯಾಗಿದೆ. ಪಾಗಲ್ ಪ್ರೇಮಿಯೊಬ್ಬ ತಾನು ಪ್ರೀತಿಸಿದ್ದ ಯುವತಿಯನ್ನು ತಲ್ವಾರಲ್ಲಿ ಕಡೆದು ಕೊಂದಿದ್ದಾನೆ. ನಾವೀಗ ಬಂಟ್ವಾಳದ BC ರೋಡ್ ಬಸ್ ನಿಲ್ದಾಣದಿದ್ದೇವೆ. ಸುಮಾರು 6 ಗಂಟೆ ಹೊತ್ತು ಯುವತಿ ಲಾವಣ್ಯ ಕಲ್ಲಡ್ಕದ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡೋಳು. ಈ ಬಸ್ ಸ್ಟ್ಯಾಂಡ್ಗೆ ಬಂದು ಕಕ್ಕೆ ಪದವಿಗೆ ಹೋಗುವಂಥ ಈ ಬಸ್ಸಲ್ಲಿ ಕೂತಿದ್ಲು. ಅಲ್ಲಿಗೆ ಬಂದಂಥ ಆರೋಪಿ ಚೇತನ್ ಆಕೆಯ ಜೊತೆಗೆ ವಾಗ್ವಾದ ಆರಂಭಿಸಿದ್ದಾನೆ. ಆ ಬಳಿಕ ಅದು ಅತಿರೇಕಕ್ಕೆ ಹೋಗಿದೆ. ಬಳಿಕ ಕೆಳಭಾಗದಲ್ಲಿರುವಂಥ ಆತನ ಕಾರಲ್ಲಿ ಹೋಗಿ ವೆಪನನ್ನು ಅಂದರೆ ಆಯುಧವನ್ನು ತಂದಿದ್ದಾನೆ. ಆಮೇಲೆ ಭಯಭೀತಗೊಂಡಂಥ ಯುವತಿ ನೇರವಾಗಿ ಬಸ್ಸಿನಿಂದ ಇಳಿದು ಓಡಲು ಆರಂಭಿಸಿರುವಂಥದ್ದು. ಯುವತಿ ಈ ಬಸ್ಸಲ್ಲಿದ್ದು ಬಸ್ಸಿಂದ ನೇರವಾಗಿ ಓಡುವಾಗ ಆಕೆಯ ಚಪ್ಪಲನ್ನು ಕೂಡ ನೀವು ಇಲ್ಲಿ ಗಮನಿಸ್ತಿರ್ಬೋದು. ಸುಮಾರು ಘಟನಾ ಸ್ಥಳಕ್ಕೆ ಈ ಬಸ್ಸಿಂದ ಸುಮಾರು 20 ಮೀಟರ್ ಅಂತರ ಇದೆ. ಆಕೆಯ ಚಪ್ಪಲನ್ನು ಕೂಡ ಗಮನಿಸ್ಬೋದು. ಇನ್ನು ಮುಂದಕ್ಕೆ ಓಡಿದಂಥ ಸಂದರ್ಭದಲ್ಲಿ ನೇರವಾಗಿ ಆ ಭಾಗಕ್ಕೆ ವಿಜುವಲನ್ನು ತೋರಿಸ್ತಾ ಇದ್ದೀವಿ. ಸ್ವಲ್ಪ ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಯುವಕ ಅಟ್ಟಾಡಿಸ್ಕೊಂಡು ಬಂದಿಯಾನೆ. ಸುಮಾರು 20 ಮೀಟರ್ ದೂರ ಅಟ್ಟಾಡಿಸ್ಕೊಂಡು ಬಂದಿಯಾನೆ. ಆ ಬಳಿಕ ತಲ್ವಾರಲ್ಲಿ ಕಡಿದು ಕೊಲೆಯನ್ನು ಮಾಡಿರುವಂಥದ್ದು. ತಲೆಗೆ ಗಂಭೀರವಾಗಿ ಏಟು ಬಿದ್ದ ಕಾರಣಕ್ಕಾಗಿ ಯುವತಿ ಸಾವನ್ನಪ್ಪಿದ್ದಾಳೆ. ಆಸ್ಪತ್ರೆಗೆ ಸಾಗಿಸುವಂಥ ವೇಳೆಯಲ್ಲಿ ಯುವತಿ ಸಾವನ್ನಪ್ಪಿರುವಂಥದ್ದು. ಆರೋಪಿಯ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಆತ ಚೇತನ್ ಅನ್ನೋದನ್ನು ಈಗಾಗಲೇ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಮೃತ ಹೊಂದಂಥ ಲಾವಣ್ಯ ಅವರ ದೂರದ ಸಂಬಂಧಿ ಚೇತನ್ ಏಕಮುಖ ಲವ್ನಿಂದಾಗಿ ಈ ಕೃತ್ಯ ಎಸಗಿದ್ದಾನೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಒನ್ ಸೈಡ್ ಆಗಿ ಆತ ಲವ್ ಮಾಡ್ತಾ ಇದ್ದ. ಚೇತನ್ ಬಳಸಿದಂಥ ಕತ್ತಿಯನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಿರಬಹುದು. ಕರೆದು ಆಮೇಲೆ ತಲ್ವಾರನ್ನು ಇಲ್ಲೇ ಬಿಟ್ಟು ಆತ ಪರಾರಿಯಾಗಿರುವಂಥದ್ದು. ದೂರದ ಸಂಬಂಧಿ ಆತ ಅಂತ ಹೇಳಿ ಸದ್ಯಕ್ಕೆ ಪೊಲೀಸರು ಕೊಡ್ತಾ ಇರುವಂಥ ಮಾಹಿತಿ. ಹಾಗಾಗಿ ಸದ್ಯಕ್ಕೆ ಯುವತಿಯನ್ನು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯ ಶವಾಗಾರದಲ್ಲಿ ಆಕೆಯ ಡೆಡ್ ಬಾಡಿ ಇರುವಂಥದ್ದು. ಆರೋಪಿಗೆ ಮತ್ತು ಮೃತ ಯುವತಿ ಲಾವಣ್ಯಗೆ ಬಸ್ ಹತ್ತುವ ಮುನ್ನವೂ ಕೂಡ ಒಂದು ಮಾತುಕತೆಯಾಗಿತ್ತು, ವಾಗ್ಯುದ್ಧಗಳು ಆಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಆ ಬಳಿಕ ಅತಿರೇಕಕ್ಕೆ ಹೋಗಿ ಈ ಘಟನೆ ಆಗಿದೆ. ಇಡೀ ಬಂಟ್ವಾಳ ಬೆಚ್ಚಿ ಬಿದ್ದಿದೆ. ಇಂತಹದೊಂದು ಮನಸ್ಥಿತಿಗಳ ವಿರುದ್ಧ ಪೊಲೀಸರು ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಜನ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಲಾವಣ್ಯ ಹತ್ಯೆಯ ಆರೋಪಿ ಎನ್ಕೌಂಟರ್ಗೆ ಆಗ್ರಹ ಕೇಳಿಬಂದಿದೆ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಆಗ್ರಹಿಸಿದ್ದಾರೆ. ಹಾಡ ಹಗಲೇ ಪೈಶಾಚಿಕ ಕೃತ್ಯ ಎಸಗಲಾಗಿದೆ. ಪೊಲೀಸರು ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು, ಸರ್ಕಾರ ಯುವತಿ ಮನೆಗೆ ಪರಿಹಾರ ಕೊಡಬೇಕು ಅಂತ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಆಗ್ರಹಿಸಿದ್ದಾರೆ. ಕಾನೂನು ಸುವ್ಯವಸ್ಥೆಗಳು ಈ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನೋದಕ್ಕೆ ಪ್ರಾಯಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯು ಸಾಕ್ಷಿ ಆಗ್ತಾ ಇದೆ. ನಮ್ಮೆಲ್ಲರ ಆಗ್ರಹ ಇರುವಂಥದ್ದು ಇಷ್ಟೇ, ಅಪರಾಧಿ ಯಾರಿದ್ದಾನ ಅವನನ್ನು ತಕ್ಷಣ ಬಂಧಿಸಬೇಕು. ಕಾನೂನು ರೀತಿಯ ಕ್ರಮವನ್ನು ಕೈಗೊಂಡು ಸರ್ಕಾರ ಯುವತಿಯ ಮನೆಯವರಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯಗಳು ಸರ್ಕಾರದ ಕಡೆಯಿಂದ ಆಗಬೇಕು. ವಿಶೇಷವಾಗಿ ಭಾಗದ ಉಸ್ತುವಾರಿ ಸಚಿವರು ಇವತ್ತು ಸಮಾಜದ ಮುಂದೆ ಇರತಕ್ಕಂತಹ ನೂರಾರು ಸಮಸ್ಯೆಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಅತ್ಯಂತ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಡಬೇಕು ಮತ್ತು ಸರ್ಕಾರ ಅವರ ಮನೆಗೆ ಪರಿಹಾರವನ್ನು ವಿತರಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ.